ಜಮೀರ್ ವಿರುದ್ಧ ಮುಗಿಯದಂತಹ ಸಾದಿಕ್ ಪೈಲ್ವಾನ್ ಮುನಿಸು. ಮಂತ್ರಿ ಜಮೀರ್ ಹೆಸರು ಹೇಳದಂತಹ ಸಾದಿಕ್ ಪೈಲ್ವಾನ್ ಮುನಿಸು ಮುಗಿತಾ ಇಲ್ಲ. ಸಾದಿಕ್ ಪೈಲ್ವಾನ್ ಜಮೀರ್ ವಿರುದ್ಧ ಸಾದಿಕ್ ಪೈಲ್ವಾನ್ ಮುನಿಸಿಕೊಂಡಿದ್ದಾರಲ್ಲ, ಈ ಮುನಿಸು ಇನ್ನೂ ಬಗೆಹರದಂತೆ ಕಾಣ್ತಾ ಇಲ್ಲ. ಮಂತ್ರಿ ಜಮೀರ್ ಹೆಸರು ಹೇಳಿಲ್ಲ ಸಾದಿಕ್ ಪೈಲ್ವಾನ್. ಸಿದ್ದರಾಮಯ್ಯ, ಡಿಕೆಶಿ, ಸುರ್ಜೇವಾಲಾ ವೆಲ್ಕಮ್ ಅಂದ್ರು. ರಿಜ್ವಾನ್ ಅರ್ಷದ್ ಸೇರಿ ಮುಸ್ಲಿಂ ನಾಯಕರಿಗೆ ಸ್ವಾಗತ ಕೋರಿದ್ರು. ಆದ್ರೆ ಎಲ್ಲರಿಗೂ ಸ್ವಾಗತ ಅಂತ ಹೇಳಿದಂಥವರು ಸಾದಿಕ್ ಪೈಲ್ವಾನ್ ಎಲ್ಲೂ ಕೂಡ ಜಮೀರ್ ಹೆಸರನ್ನ ತಗೊಳ್ಳಿಲ್ಲ. ಜಮೀರ್ ಅಹಮದ್ ಹೆಸರು ಕೂಡ ಎತ್ತಲಿಲ್ಲ ಸಾದಿಕ್ ಪೈಲ್ವಾನ್. ಮಂತ್ರಿ ವಿರುದ್ಧ ಮುಗಿಲಿಲ್ವಾ ಹಾಗಾದ್ರೆ ರೆಬಲ್ ಲೀಡರ್ಸ್ ಮುನಿಸು? ಚುನಾವಣೆ ವಿಚಾರದಲ್ಲಿ ರೆಬಲ್ ಆಗಿದ್ದಂತಹ ಸಾದಿಕ್ ಪೈಲ್ವಾನ್ ಇನ್ನು ಮುನಿಸು ತಣ್ಣಗಾಗಿಲ್ವಾ ಅಂತ ಜಮೀರ್ ಸಹಾಯದ ನಿರೀಕ್ಷೆಯಲ್ಲಿದ್ದಂತಹ ಬಂಡಾಯದ ಲೀಡರ್. ಆದ್ರೆ ಬಿ ಫಾರ್ಮ್ ವಿಚಾರದಲ್ಲಿ ಜಮೀರ್ ನೆರವಿಗೆ ಬಂದಿಲ್ಲ. ಸಂಧಾನದ ವೇಳೆ ಜಮೀರ್ ಭೇಟಿಯಾಗದಿರುವುದಕ್ಕೆ ಬೇಸರ. ಸಚಿವ ಜಮೀರ್ ಮೇಲಿನ ಮುನಿಸು ಇನ್ನೂ ಮರೆತಿಲ್ವಾ? ಸಾದಿಕ್ ಪೈಲ್ವಾನ್ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಮುಸ್ಲಿಂ ಮುಖಂಡ ನಾನಿದ್ದೇನೆ, ನನಗೆ ಈ ಬಾರಿ ಟಿಕೆಟ್ ಸಿಗತ್ತೆ ಅನ್ನುವಂಥದ್ದು. ಆದ್ರೆ ಜಮೀರ್ ಈ ವಿಚಾರದಲ್ಲಿ ಸಹಾಯಕ್ಕೆ ಬರಲಿಲ್ಲ ಅನ್ನುವಂತಹ ಮುನಿಸೇನಿದೆ ಇದಿನ್ನೂ ಮುಗಿದಂತೆ ಕಾಣುತ್ತಿಲ್ಲ. ಇನ್ನು ಸಿದ್ದರಾಮಯ್ಯನವರು, ಡಿಕೆಶಿ, ಸುರ್ಜೇವಾಲಾ, ರಿಜ್ವಾನ್ ಅರ್ಷದ್ ಸೇರಿ ಮುಸ್ಲಿಂ ನಾಯಕರ ಹೆಸರುಗಳನ್ನ ತಗೊಂಡ್ರು ಸ್ವಾಗತದಲ್ಲಿ. ಆದ್ರೆ ಎಲ್ರಿಗೂ ಕೋರಿದಂತಹ ಸಾದಿಕ್ ಪೈಲ್ವಾನ್ ಎಲ್ಲೂ ಕೂಡ ಜಮೀರ್ ಹೆಸರನ್ನೇ ಎತ್ತಲಿಲ್ಲ ಸಾದಿಕ್ ಪೈಲ್ವಾನ್. ಹಾಗಾದ್ರೆ ಮುನಿಸ್ ಇನ್ನೂ ಮುಗುದಿಲ್ವಾ? ಒಳಗೊಳಗೆ ಬೇಗುದಿ ಹಾಗೆ ಇದೆಯಾ ಅಂತ ಅನ್ಸತ್ತೆ. ಮಂತ್ರಿ ವಿರುದ್ಧ ರೆಬಲ್ ಲೀಡರ್ಸ್ ಮುನಿಸು ಇನ್ನೂ ತಣ್ಣಗಾಕಿಲ್ಲ. ಚುನಾವಣೆ ವಿಚಾರದಲ್ಲಿ ರೆಬಲ್ ಆಗಿದ್ದಂತಹ ಸಾದಿಕ್ ಪೈಲ್ವಾನ್ ಜಮೀರ್ ಸಹಾಯದ ನಿರೀಕ್ಷೆಯಲ್ಲಿದ್ರು ಈ ಬಂಡಾಯದ ಲೀಡರ್. ಆದ್ರೆ ಬಿ ಫಾರ್ಮ್ ವಿಚಾರದಲ್ಲಿ ಜಮೀರ್ ನೆರವಿಗೆ ಬಂದಿಲ್ಲ. ಹಾಗಾಗಿ ಸಂಧಾನದ ವೇಳೆ ಕೂಡ ಜಮೀರ್ ಭೇಟಿಯಾಗದಿರುವುದಕ್ಕೆ ಬೇಸರವಾಗಿದೆಯಂತೆ ಸಾದಿಕ್ ಪೈಲ್ವಾನ್. ಅದು ಎದ್ದು ಕಾಣಿಸ್ತಾ ಇದೆ ವೇದಿಕೆಯ ಮೇಲೆ. ರಾಜ್ಯದ ಶಾಂತಿಯ ಪುತ್ರ ಸಿದ್ದರಾಮಯ್ಯವರು, ಡಿಕೆ ಶಿವಕುಮಾರ್ ಜಿಯವರು, ಸುರ್ಜೇವಾಲಾ ಅವರು, ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು, ತನ್ವೀರ್ ಸೇಠ್ ಅವರು ಈ ರಾಜ್ಯಕ್ಕೆ ತಮ್ಮ ತಮ್ಮ ಜಿಲ್ಲೆಗೆ ಏನೋ ಕೊಡುಗೆ ಕೊಟ್ಟಿದ್ದಾರೆ. ಖಂಡಿತವಾಗೂ ಜನಗಳು ಕಣ್ಣಲ್ಲಿ ಇದೆ. ರಾಜ್ಯದ ಶಾಂತಿಯ ಪುತ್ರ ಸಿದ್ದರಾಮಯ್ಯವರು, ಡಿಕೆ ಶಿವಕುಮಾರ್ ಜಿಯವರು, ಸುರ್ಜೇವಾಲಾ ಅವರು, ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು, ತನ್ವೀರ್ ಸೇಠ್ ಅವರು ಈ ರಾಜ್ಯಕ್ಕೆ ತಮ್ಮ ತಮ್ಮ ಜಿಲ್ಲೆಗೆ ಏನೋ ಕೊಡುಗೆ ಕೊಟ್ಟಿದ್ದಾರೆ. ಖಂಡಿತವಾಗೂ ಜನಗಳು ಕಣ್ಣಲ್ಲಿ ಇದೆ. ರಾಜ್ಯದ ಶಾಂತಿಯ ಪುತ್ರ ಸಿದ್ದರಾಮಯ್ಯವರು, ಡಿಕೆ ಶಿವಕುಮಾರ್ ಜಿಯವರು, ಸುರ್ಜೇವಾಲಾ ಅವರು, ಸಲೀಂ ಅಹಮದ್ ಅವರು ಪ್ರಚಾರದ ವೇಳೆಯಲ್ಲಿ ವೇದಿಕೆಯ ಮೇಲೆ ಎಲ್ಲರನ್ನೂ ಸ್ವಾಗತ ಮಾಡಿದ್ರು ಸಾದಿಕ್ ಪೈಲ್ವಾನ್. ಅಲ್ಲಿ ಸಿದ್ದರಾಮಯ್ಯನವರು ಬಂದರು, ಡಿಕೆಶಿ, ಸುರ್ಜೇವಾಲಾ, ರಿಜ್ವಾನ್ ಅರ್ಷದ್ ಸೇರಿದಂತೆ ಮುಸ್ಲಿಂ ನಾಯಕರ ಎಲ್ಲರ ಹೆಸರನ್ನ ತಗೊಂಡ್ರು. ಆದರೆ ಸಾದಿಕ್ ಪೈಲ್ವಾನ್ ಜಮೀರ್ ಅಹಮದ್ ಅವರನ್ನ ಹೆಸರು ತಗೊಳ್ಳಿಲ್ಲ. ಮರತ್ರ ಅಥವಾ ಜಮೀರ್ ಅಹಮದ್ ಮರೆಯೋಕೆ ಹೇಗೆ ಸಾಧ್ಯ? ಎಲ್ಲ ಮುನಿಸುಗಳು ಇನ್ನೂ ತಣ್ಣಗಾದಂತೆ ಕಾಣ್ತಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಿತ್ತು ವೇದಿಕೆಯ ಮೇಲೆ.